ಮತ್ತು ಮಾಜಿ ನಗರಸಭಾ ಸದಸ್ಯರು ಎಸ್ ಟಿ ವಿಭಾಗದ ಉಪಾಧ್ಯಕ್ಷರಾದಂಥ ಚೆಂಗುಮಣಿಯವರಿದ್ದಾರೆ ಮತ್ತು ನಗರಸಭಾ ನಾಮನಿರ್ದೇಶಿತ ಸದಸ್ಯರಾದಂಥ ಸ್ವಾಮಿಯವರು ಕರಂಜಿಪುರ ಸ್ವಾಮಿಯವರು ಈ ಗೋಷ್ಠಿನಲ್ಲಿ ಇದ್ದಾರೆ. ಈಗಾಗಲೇ ಈ ಗೋಷ್ಠಿಯ ನಮ್ಮೆಲ್ಲರೂ ಕೂಡ ಈಗಾಗಲೇ ಗೊತ್ತೇ ಇದೆ. ನಿನ್ನೆ ನಮ್ಮ ನಿಜಗುಣ ಅವರು ಬಿಜೆಪಿ ಪಕ್ಷದ ಮುಖಂಡರಾಗಿರ್ತಕ್ಕಂಥ ನಿಜಗುಣ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದು ನಮ್ಮ ಕ್ಷೇತ್ರದ ಶಾಸಕರ ಬಗ್ಗೆ ಮತ್ತು ಅನೇಕ ವಿಚಾರಗಳನ್ನು ಇಟ್ಕೊಂಡು ಪತ್ರಿಕಾಗೋಷ್ಠಿಯಲ್ಲಿ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಉತ್ತರವನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಗೋಷ್ಠಿಯನ್ನು ಕರೆದಿದ್ದೇವೆ. ರಾಜಕೀಯ ಅಂದಮೇಲೆ ಟೀಕೆ ಟಿಪ್ಪಣಿಗಳು ಇವೆಲ್ಲವೂ ಸಹಜ. ಆದರೆ ಒಂದು ಟೀಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅವರು ಮಾಡ್ತಕ್ಕಂಥ ಆರೋಪಗಳು ಪತ್ರಿಕೆಯಲ್ಲಿ ಗಮನಿಸಿದಾಗ ಸಾರ್ವಜನಿಕರು ಇದು ಸತ್ಯವೋ ಅಸತ್ಯವೋ ಅನ್ನುವಂಥದ್ದನ್ನು ನೋಡ್ತಾರೆ. ಆ ದೃಷ್ಟಿಯಿಂದ ನಾವು ನೋಡಿದ್ರೆ ನಿಜಗುಣ ಮಾಡಿರ್ತಕ್ಕಂಥ ಎಲ್ಲ ಆಪಾದನೆಗಳು ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಸುಳ್ಳಿನಿಂದ ಕೂಡಿದೆ. ಅವರ ಹೆಸರು ನಿಜಗುಣ ಅಂತಿದೆ, ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಬರೀ ಸುಳ್ಳನ್ನೇ ಹೇಳುವ ಮೂಲಕ ಸುಳ್ಳು ಗುಣ ಅನ್ನುವಂಥದ್ದನ್ನು ಆ ಪತ್ರಿಕಾಗೋಷ್ಠಿ ಮುಖಾಂತರ ಅವರು ತೋರ್ಪಡಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ನನ್ನ ಭಾವನೆ. ಅವರು ಒಂದು ಚಾಳಿ ಆಗಿಬಿಟ್ಟಿದೆ. 3 ತಿಂಗಳಿಗೊಂದು ಸರಿ 6 ತಿಂಗಳಿಗೊಂದು ಸರಿ ಪತ್ರಿಕಾಗೋಷ್ಠಿ ಕರೆಯೋದು, ಟೀಕೆ ಮಾಡೋದು. ಈ ರೀತಿ ಮಾಡಿದ್ರೆ ಏನೋ ಒಂದು ನಾವು ದೊಡ್ಡವರಾಗಿ ಹೋಗ್ತೀವಿ, ನಮ್ಮ ಬಗ್ಗೆ ಓಲೈಸ್ಕೋಬೋದು, ಬಿ ಜೆ ಪಿ ಪಕ್ಷದಲ್ಲಿ ಒಂದು ಗೌರವ ಸಿಗ್ತದೆ ಅನ್ನುವಂಥದ್ದು ಅವರ ಭಾವನೆ. ಹಾಗಾಗಿ ಈ ರೀತಿಯ ಆಧಾರ ರಹಿತವಾಗಿರ್ತಕ್ಕಂಥ ಮಾಹಿತಿಗಳನ್ನು ಪೂರ್ಣವಾಗಿ ತೆಗೆದುಕೊಳ್ಳದೆ ಈ ರೀತಿಯ ಟೀಕೆ ಟಿಪ್ಪಣಿಗಳನ್ನು ಮಾಡೋದ್ರ ಮೂಲಕ ನಗೆ ಬಾಟ್ಲಿಗೆ ಈಡಾಗಿದ್ದಾರೆ ಎನ್ನುವಂಥದ್ದು ನನ್ನ ಒಂದು ಭಾವನೆ. ಈ 50 ಕೋಟಿ ರೂಪಾಯಿಗಳಲ್ಲಿ ಲೋಕೋಪಯೋಗಿ ಇಲಾಖೆಗೆ ಸುಮಾರು 5 ಕೋಟಿ 50 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಎಲ್ಲನೂ KRDLಗೆ ಭೂಸೇನಾ ನಿಗಮ ಕೊಟ್ಟಿಲ್ಲ ಆರೋಪ ಮಾಡಿದ ರೀತಿ ಅವರು ತಪ್ಪು ಮಾಹಿತಿ ತೆಗೆದುಕೊಂಡಿದ್ದಾರೆ. ಆರೋಪ ಮಾಡಕ್ಕೆ ಹೋಗಿ ಏನೇನೋ ತಪ್ಪು ಮಾಹಿತಿಗಳನ್ನು ನಿಮ್ಮ ಮೂಲಕ ಸಾರ್ವಜನಿಕರಿಗೆ ಕೊಡ್ತಕ್ಕಂಥ ಪ್ರಯತ್ನವನ್ನು ನಿಜಗುಣ ಮಾಡಿದ್ದಾರೆ. ಲೋಕೋಪಯೋಗಿ ಇಲಾಖೆಗೆ 50 ಕೋಟಿ ರೂಪಾಯಿಗಳ ಪೈಕಿ 5.5 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಗೆ 5 ಕೋಟಿ 80 ಲಕ್ಷ ರೂಪಾಯಿಗಳನ್ನು ಪಂಚಾಯತ್ ರಾಜ್ ಇಲಾಖೆಗಳಿಗೆ ಒಂದು ಕ್ರಿಯೋಜನೆ ಮಾಡಿ ಅವರು ಶಾಸಕರು ಕೊಟ್ಟಿದ್ದಾರೆ. 5.5 ಕೋಟಿ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ 6 ಕೋಟಿ 9 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಮತ್ತು ಸಹಕಾರ ಇಲಾಖೆಗೆ 91 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಹೀಗಾಗಿ ಒಟ್ಟು 50 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ KRDL ಅವರು ಆರೋಪ ಮಾಡಿದರೆ ಭೂಸೇನಾ ನಿಗಮಕ್ಕೆ ಕೊಟ್ಟಿರೋದು 26 ಕೋಟಿ ರೂಪಾಯಿಗಳು ಮಾತ್ರ. ಇವ್ರು ಹೇಳಿರತಕ್ಕಂಥದ್ದು 47 ಕೋಟಿ ಕೊಟ್ಟಿದ್ದಾರೆ ಅಂತ. ಕೇವಲ 26 ಕೋಟಿ 20 ಲಕ್ಷ. ಇನ್ನೆಲ್ಲವೂ ಬೇರೆ ಬೇರೆ ಲೋಕೋಪಯೋಗಿ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ, ಇಂಥ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ, ಸಹಕಾರ ಇಲಾಖೆಗೆ ಹಳ್ಳಿಗಳಲ್ಲಿ ಗೋಡನ್ ಸಹಕಾರ ಕಟ್ಟಡಗಳನ್ನ ಕಟ್ಟಲಿಕ್ಕೆ ಸಹಕಾರ ಇಲಾಖೆಗಳ ಮೂಲಕ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಹಾಸ್ಟೆಲ್ಗಳನ್ನ ಮಕ್ಕಳಿಗೆ ಬಡ ಮಕ್ಕಳಿಗೆ ನಿರ್ಮಾಣ ಮಾಡ್ತಕ್ಕಂಥದ್ದು, ಮುಜರಾಯಿ ಇಲಾಖೆ ಮೂಲಕ ಸಮುದಾಯ ಭವನಗಳನ್ನ ಹಿಂದುಳಿದ ವರ್ಗ ಕಲ್ಯಾಣ ಮೂಲಕ ಮಾಡ್ತಕ್ಕಂಥದ್ದು ಇರ್ಬೋದು. ಮತ್ತೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಿಂದ ಹಳ್ಳಿಗಳಿಗೆ ರಸ್ತೆ ಚರಂಡಿಗಳನ್ನ ಕೊಡ್ತಕ್ಕಂಥದ್ದು ಇರ್ಬೋದು. ಲೋಕೋಪಯೋಗಿ ಇಲಾಖೆಗೆ ಸೇರಿರ್ತಕ್ಕಂಥ ರಸ್ತೆಗಳ ಅಭಿವೃದ್ಧಿಗೆ 5.5 ಕೋಟಿ ರೂಪಾಯಿಗಳನ್ನು ಕೊಟ್ಟು ಎಲ್ಲಾ ಇಲಾಖೆಗಳಿಗೂ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಹಣ ಬಿಡುಗಡೆ ಆಗಿಲ್ಲ. ಈಗ ಬಿಡುಗಡೆ ಆಗಿರ್ತಕ್ಕಂಥದ್ದು ಬರೀ 4 ಕೋಟಿಯಿಂದ 5 ಕೋಟಿವರೆಗೂ ಮಾತ್ರ ಬಿಡುಗಡೆ ಆಗಿದೆ. ಅದು ಪೂರ್ಣ ಪ್ರಮಾಣದಲ್ಲಿ ಹಣ ಬಿಡುಗಡೆನೇ ಆಗಿಲ್ಲ. ಇನ್ನು ಎಲ್ಲಿ ಯಾರಿಗೆ ಉಳಿದ ಎಲ್ಲಾ ಇಲಾಖೆಗಳಿಗೂ ಬೇರೆ ಬೇರೆ 60% ಹೌದು, ಅದು ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಇವ್ರಿಗೆ ಆಯ್ಕೆ ಮಾಡ್ಕೊಳ್ತಕ್ಕಂಥದಕ್ಕೆ ಸ್ವಇಚ್ಛೆಯಿಂದ ಇಷ್ಟು ಮಾಡ್ಕೋಬಹುದು, ಉಳಿದಂತ ಎಲ್ಲದಕ್ಕೂ ಇಷ್ಟೆಲ್ಲ ಕೊಡ್ಲೇಬೇಕು ಅಂತ ಹೇಳಿದ್ದಾರೆ. ಅದನ್ನ ಕೊಟ್ಟಿದ್ದಾರೆ ಯಾವುದಕ್ಕೆ, KRDLಗೆ. ಆದರೆ ಅದು ಎಲ್ಲ ಸಮರ್ಪಕವಾಗಿ ಎಲ್ಲ ಭಾಗಗಳಿಗೂ ಕೂಡ ಹಣ ಹಂಚಿಕೆಯಾಗಿದೆ, ಹಣ ಬಂದಿಲ್ಲ ಒಂದು. ಮತ್ತು ಈ ಹಣವನ್ನ SC ST ಕೊಟ್ಟಿಲ್ಲ, ಹಿಂಬಾಲಕರುಗಳ ಮೂಲಕ ಮಾಡಿಸ್ತಾರೆ ಅಂತ ಹೇಳ್ತಿದ್ರಲ್ಲ, ಅದು ಸುಳ್ಳು. ಇನ್ನು ಹಣನೇ ಬಿಡುಗಡೆ ಆಗಿಲ್ಲ, ಯಾವುದೇ ಕೆಲಸ ಪ್ರಾರಂಭ ಆಗಿಲ್ಲ. ಹೆಂಗೆ ಆ ಎಲ್ಲ ಬಿಡುಗಡೆಯಾಗಿ ಇವ್ರು ಬೇಕಾದವ್ರು ಕೊಟ್ಬಿಟ್ಟು ಮಾಡಿಸ್ಬಿಟ್ಟಿರಪ್ಪ, ಇವ್ರ ಆರೋಪವನ್ನು ನಾವು ನಿಜ ಅಂತ ಒಪ್ಕೊಳ್ಬೋದು. ಹಣನೇ ಬಿಡುಗಡೆ ಆಗಿಲ್ಲ, ಒಂದು 4-5 ಕೋಟಿ ಬಿಡುಗಡೆಯಾಗಿ ಇವರು ಇಷ್ಟೆಲ್ಲ ಹೇಳ್ತಕ್ಕಂಥದ್ದು ಇದು ಒಂದು ಸುಳ್ಳು ಅನ್ನುವಂಥದ್ದು. ಏನು ನಾಳೆ ಇಂಥದೇ ಒಂದು ತಂಡ ಬಂದು ಕೂತ್ಕೊಂಡು ಆರೋಪ ಮಾಡ್ತಾರೆ,
ಬ್ಯಾಂಡ್ ಸೆಟ್ ಅಂತೇಳಿ ಟೀಕೆ ಮಾಡುವಂಥವ್ರು ನಮ್ಮನ್ನು ಸೇರಿಸಿ ಹೇಳಿದ್ದಾರೆ. ನಿಜ, ಅವರು ಅವ್ರ ಬೆನ್ನನ್ನು ಹಿಂತಿರುಗಿ ಮತ್ತು ಅವ್ರ ಪಕ್ಷದಲ್ಲಿ ಅವ್ರ ಬಗ್ಗೆ ಏನು ಅಭಿಪ್ರಾಯ ಇದೇನು ಅಂತ ತಿಳ್ಕೊಂಡ್ರೆ ಒಳ್ಳೆಯದು. ಯಾವ್ಯಾವ ರೀತಿ ಅವ್ರ ಪಕ್ಷದವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಂಥವ್ರು, ಈಗ ಆ ಪಕ್ಷದಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು, ಅವ್ರ ಬಗ್ಗೆ ಏನು ಅಭಿಪ್ರಾಯ ಇದೆ, ಏನು ಹೇಳ್ತಾರೆ ಆದಿ ಬೀದಿನಲ್ಲಿ, ಅದು ತಿಳ್ಕೊಂಡ್ರೆ ನಮ್ಮ ಬಗ್ಗೆ ಅವರು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ ಮತ್ತು ಈ ರೀತಿ ಆಧಾರರಹಿತವಾಗಿರ್ತಕ್ಕಂಥ ಟೀಕೆಗಳನ್ನು ಮಾಡೋದಿಲ್ಲ, ಮನೆಯಲ್ಲಿ ಉಳ್ಕೊಳ್ತಾರೆ. ಆದರೆ ಯಾವುದನ್ನು ಕೂಡ ಗಮನಿಸದೆ ಅವರು ಈ ರೀತಿಯಾದಂಥ ಟೀಕೆ ಟಿಪ್ಪಣಿಗಳನ್ನು ಅವರು ಮಾಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವ್ರನ್ನ ಅವ್ರ ಪಕ್ಷದವರು ನಾವಲ್ಲ, ಪುಂಗಿದಾಸ ಅಂತ ಕರೀತಾರೆ ಅವ್ರನ್ನ. ಅದೇ ಗೊತ್ತಿಲ್ಲ ಅವ್ರಿಗೆ. ಅವ್ರು ಬಂದು ನಮ್ಮನ್ನ ಇಲ್ಲೇ ಬೇರೆ ಬೇರೆ ರೀತಿಯಾದಂಥ ಆಪಾದನೆಗಳನ್ನು ಮಾಡ್ತಾರೆ, ಅದಿರಲಿ. ಬಟ್ ನಾವು ಅವರು ಏನು ಆಪಾದನೆಗಳನ್ನು ಮಾಡಿದ್ದಾರೆ, ಅನುದಾನವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಪುಟ್ಟರಂಗ ಶೆಟ್ಟಿ, ಮತ್ತು ಅವರ ಒಂದು ಅವಧಿನಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ, ಅಭಿವೃದ್ಧಿ ಕುಂಠಿತ ಆಗಿದೆ. ಮತ್ತು SC ಗಳಿಗೆ ಅನುದಾನವನ್ನು ದುರ್ಬಳಕೆ ಮಾಡಿಕೊಡದೆ ತಮಗೆ ಬೇಕಾದಂಥವರಿಗೆ ಹಿಂಬಾಲಕರಿಗೆ ಕೊಟ್ಟು ಕೆಲಸ ಮಾಡ್ಕೊಂಡಿದ್ದಾರೆ. ತಾವು ತೆಗೆದುಕೊಂಡಿರ್ತಕ್ಕಂಥ ಜಮೀನಿಗೆ 2 ಕೋಟಿ ರೂಪಾಯಿನ ಹಾಕ್ಕೊಂಡು ರಸ್ತೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಜಮೀನು ಪಕ್ಕ ಸರ್ಕಾರಿ ಜಮೀನನ್ನು ಕಬಳಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗೆ ಅನೇಕ ಆಪಾದನೆಗಳನ್ನು ಅವರು ಮಾಡಿದ್ದಾರೆ. ಈಗ ಅವರು ಪ್ರಮುಖವಾಗಿ ಮಾಡಿರ್ತಕ್ಕಂಥದ್ದು 50 ಕೋಟಿ ರೂಪಾಯಿಗಳ ಒಂದು ವಿಶೇಷವಾಗಿರ್ತಕ್ಕಂಥ ಅನುದಾನ ಮುಖ್ಯಮಂತ್ರಿಗಳು ಎಲ್ಲ ಶಾಸಕರಿಗೂ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಪುಟ್ಟರಂಗ ಶೆಟ್ಟಿಗೂ ಕೂಡ ಬಂದಿದೆ. ಆ ಅನುದಾನವನ್ನು ಯಾವ್ಯಾವ ಇಲಾಖೆಗಳಿಗೆ ಹಂಚಬೇಕು ಅನ್ನುವಂಥದ್ದನ್ನು ಸರ್ಕಾರನೇ ಒಂದು ಮಾನದಂಡ ಹಾಕಿ ಕೊಟ್ಟಿದೆ. ಪುಟ್ಟರಂಗ ಶೆಟ್ಟರಾಗಲಿ ಅಥವಾ ಬೇರೆ MLAಗಳಾಗಲಿ ಅವ್ರಿಗೆ ಇಷ್ಟ ಬಂದಂಥ ಇಲಾಖೆಗಳಿಗೆ ಕೊಡ್ಕೊಳ್ಳೋಂಥ ಒಂದು ಸ್ವತಂತ್ರವನ್ನು ಕೊಟ್ಟಿಲ್ಲ. 50 ಕೋಟಿ ರೂಪಾಯಿಗಳಿಗೆ ಕ್ರಿಯಾಯೋಜನೆಯನ್ನು ಕೊಡಿ, ಯಾವ್ಯಾವ ಇಲಾಖೆಗಳ ಮೂಲಕ ತೆಗೆದುಕೊಳ್ಬೋದು ಮತ್ತು MLA ಅವರ ಸ್ವಂತ ವಿವೇಚನೆಯಿಂದ ಎಷ್ಟು ಕೋಟಿ ಹಣವನ್ನು ಬಳಸ್ಬೋದು, ಇಷ್ಟನ್ನ ಒಂದು ಗೈಡ್ಲೈನ್ಸನ್ನು ಮಾಡಿ ಸರ್ಕಾರ ಮಾಡಿ ಅದಕ್ಕೆ ತೆಗೆದುಕೊಂಡು 50 ಕೋಟಿ ರೂಪಾಯಿಗಳನ್ನು ಕ್ರಿಯೋಜನೆಯನ್ನು ತೆಗೆದುಕೊಂಡು ಇವರಿಂದ ಅದಕ್ಕೆ ಅಪ್ರೂವಲ್ ಕೊಟ್ಟಿದೆ. ಆದರೆ ಹಣ ಒಂದು 5-6 ಕೋಟಿ ರೂಪಾಯಿ ಬಿಟ್ಟರೆ ಅದಕ್ಕೆ ಇನ್ನೂ 50 ಕೋಟಿನಲ್ಲಿ ಹಣ ಬಂದೇ ಇಲ್ಲ. ಅವರು ಕೊಟ್ಟಿದ್ದಾರೆ, SCಗಳು ಕೊಟ್ಟಿಲ್ಲ, ST ಕೊಟ್ಟಿಲ್ಲ ಅಂತೇಳಿ ಅನೇಕ ಆಪಾದನೆಗಳನ್ನು ಮಾಡಿದ್ದಾರೆ. ಹಣನೇ ಬಿಡುಗಡೆ ಮಾಡದೆ, ಕಾಮಗಾರಿಗಳನ್ನೇ ಮಾಡದೆ ಯಾವ SC STಗಳಿಗೆ ಕೊಡೋಕ್ಕೆ ಸಾಧ್ಯ? ಆ ಎಲ್ಲ ಪೂರ್ಣ ಪ್ರಮಾಣದಲ್ಲಿ ಹಣ ಬಂದು ಅಲ್ಲಿ ರೇಷಿಯೋ ಮೇಂಟೈನ್ ಆಗದೇ ಇದ್ರೆ ಇವರು ಆಪಾದನೆಯನ್ನು ಮಾಡಬೇಕು. ನನ್ನ ತಿಳಿದ ಮಟ್ಟಿಗೆ ಒಂದು 7 ಕೋಟಿ ರೂಪಾಯಿಗಳಷ್ಟು ಅನುದಾನ ಮಾತ್ರ ಬಂದಿರತಕ್ಕಂಥದ್ದು. ಮತ್ತು ಯಾವ ಇಲಾಖೆಗಳಿಗೆ ಈಗ ಅವರು